ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಹಾಗೆ 27 ಆಲ್ರೆಡಿ ಬರ್ತಾ ಇದೆ ಕಣ್ರಿ. ಹೀಗಾಗಿ ಈ 2 ತಿಂಗಳ ಹಣ ಆದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಸರಿಸುಮಾರು ಇವತ್ತು ಕೂಡ ಜಮಾ ಆಗ್ತಾ ಇದೆ. ಅಂದ್ರೆ ಈಗಾಗಲೇ ಆಲ್ರೆಡಿ ಇವತ್ತು ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ ಇನ್ನು ಹಲವಾರು ಜಿಲ್ಲೆಗಳಿಗೆ ಜಮಾ ಆಗಿದೆ. ಇನ್ನು ಮುಖ್ಯವಾಗಿ ನಾಳೆ ಬೆಳಗ್ಗೆ ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ಈ 13 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ 13 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಷಯವನ್ನ ತಿಳ್ಕೊಳ್ಳೇಬೇಕು. ಯಾಕಂದ್ರೆ GST ಫೇರ್ ಅಂತ 2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಒಂದು ಡೀಟೇಲ್ಸ್ ಅಲ್ಲಿ ಸ್ಟೇಟಸ್ ನಲ್ಲಿ ಬರ್ತಿದೆ ಅಂತೆ. ಸೊ ಹೀಗಾಗಿ ಅವರನ್ನು ಕೂಡ ತೆಗೆದಾಕ್ತಾರ ಅಥವಾ ನಿಮ್ದು ಕೂಡ ಬರ್ತಾ ಇದ್ರೆ ನೀವು ಏನಾದರೂ ಮಾಡಿ ಸರಿಪಡಿಸ್ಕೊಳ್ಬಹುದಾ? ನಿಮಗೆ ದುಡ್ಡು ಬರೋದು ನಿಲ್ಲಬಾರದು. ಯಾಕಂದ್ರೆ ಈಗಾಗಲೇ ಎಷ್ಟು ತಿಂಗಳ ಹಣವನ್ನ ಪೆಂಡಿಂಗ್ ಉಳಿಸಿದೆಯೋ ಸರ್ಕಾರ, ಅವುಗಳನ್ನ ಎಲ್ಲವೂ ಕೂಡ ಕೊಡ್ಲಿಕ್ಕೆ ಸಿದ್ಧವಾಗಿದೆ. ಬೇರೆ ಆಪ್ಷನ್ ಇಲ್ಲ. ಸರ್ಕಾರದ ಮೇಲೆ ಪ್ರೆಷರ್ ಬಿಲ್ಡ್ ಆಗಿದೆ. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಹಣಕಾಸು ಇಲಾಖೆಯ ಮೇಲೆ ಕೂಡ ಸಾಕಷ್ಟು ಪ್ರೆಷರ್ ಇದೆ. ಬಿಜೆಪಿ ನಾಯಕರು ಕೂಡ ಸುಮ್ಮನಾಗ್ತಾ ಇಲ್ಲ. ಯಾಕಂದ್ರೆ ಅವರು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿನೇ 2 ತಿಂಗಳ ಹಣವನ್ನ ಸರ್ಕಾರ ಯಾಮಾರಿಸಿತ್ತು ಅದನ್ನ ಕೊಡ್ಲಿಕ್ಕೆ ಸಿದ್ಧ ಆಗಿದೆ. ಹೌದು, ಈ ಕುರಿತಾಗಿ ಎಲ್ಲವನ್ನ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ನೀವು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನು ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ 2 ತಿಂಗಳ ಹಣವನ್ನ ಸರ್ಕಾರ ಯಾಮಾರಿಸ್ಬಿಡುತ್ತೆ. ಇಲ್ಲಿ ಯಾವಾಗ 2025 ಜನವರಿ ತಿಂಗಳ ಆದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಏಪ್ರಿಲ್ನಲ್ಲಿನೇ ಕೊಟ್ಬಿಡುತ್ತೆ. ಆವಾಗ ಏನು ಮಾಡುತ್ತೆ, ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಡೋದೇ ಇಲ್ಲ. ಮುಂದೆ ಬರ್ತಕ್ಕಂತಹ ಏಪ್ರಿಲು, ಅದೇ ರೀತಿಯಾಗಿ ಮೇ, ಜೂನ್, ಜುಲೈ ಅಂತ ಹೇಳ್ಬಿಟ್ಟು ಒಂದಾದ ಮೇಲೆ ಒಂದು ಕಂತುಗಳನ್ನು ಕೊಡ್ತಾ ಹೋಗುತ್ತೆ. ಹಿಂದೆ ಉಳಿದಿರ್ತಕ್ಕಂತಹ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಡೋದೇ ಇಲ್ಲ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ, ಇದರ ಬಗ್ಗೆ ಬಿಜೆಪಿ ನಾಯಕರು ವೆರಿಫಿಕೇಶನ್ ಮಾಡಿ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಚಳಿಗಾಲದ ಅಧಿವೇಶನಕ್ಕೆ ಬರ್ತಾರೆ. ಚಳಿಗಾಲದ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗತ್ತೆ ಅಂದರೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಬಿಲ್ಡ್ ಆಗೋದೇ ಆಗೋದು. ಯಾಕಂದರೆ ಈ ದುಡ್ಡು ಎಷ್ಟು ಪೆಂಡಿಂಗ್ ಉಳಿಸಿದ್ರಂದ್ರೆ ಸರ್ಕಾರ 5ರಿಂದ 6 ಕಂತುಗಳನ್ನು ಪೆಂಡಿಂಗ್ ಉಳಿಸ್ಬಿಟ್ಟಿತ್ತು. ಇದು ಗೃಹಲಕ್ಷ್ಮಿ ಹಿಸ್ಟ್ರಿಯಲ್ಲಿ 6 ಕಂತುಗಳ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ಮೊದಲ ಬಾರಿಗೆ. ಹೀಗಾಗಿ ಇನ್ನೂ ಹೆಚ್ಚಿನ ಪ್ರೆಷರನ್ನು ಹಾಕಿದ್ರು. ನೀವು ಪ್ರತಿ ತಿಂಗಳು ಕೂಡ ಕೊಡ್ತೇವಂತ ಹೇಳ್ಬಿಟ್ಟು ಹೀಗೆ 5-6 ತಿಂಗಳನ್ನು ಪೆಂಡಿಂಗ್ ಉಳಿಸಿದ್ರೆ ಮಹಿಳೆಯರಿಗೆ ಏನು ಕೊಟ್ಟಂಗೆ ಆಗತ್ತೆ. ಸೊ ಮಹಿಳೆಯರಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ಅದರಲ್ಲಿ 2 ತಿಂಗಳ ಹಣವನ್ನು ನೀವು ಕೊಟ್ಟೇ ಇಲ್ಲ. 5,000 ಕೋಟಿ ಹಣವನ್ನು ನೀವೇ ನುಂಗಾಕಿದಿರಿ, ಅಥವಾ ನಿಮ್ಮ ಸರ್ಕಾರ ನುಂಗಾಕಿದೆ, ಅಥವಾ ನಿಮ್ಮ ಹಣಕಾಸು ಇಲಾಖೆ ನುಂಗಾಕಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. 5,000 ಕೋಟಿ ಹಣ ಎಲ್ಲೋಯ್ತು? ಮಹಿಳೆಯರಿಗೆ ಹೋಗಬೇಕಾಗಿರ್ತಕ್ಕಂತಹ ದುಡ್ಡನ್ನು ನೀವೇ ಯೂಸ್ ಮಾಡ್ಕೊಂಡಿದ್ದೀರಿ ಎನ್ನುವಂತಹ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಹೀಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಕೂಡ ಇನ್ನೂ ಪ್ರೆಷರ್ ಹೆಚ್ಚಾಗುತ್ತೆ. ಈಗಾಗಲೇ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಅಷ್ಟೇ ಅಲ್ಲದೆ ಈಗ ಇರತಕ್ಕಂತಹ ಎಲ್ಲ ಕಂತುಗಳು ಅಂದರೆ ಡಿಸೆಂಬರ್ 27, ಜನವರಿ 28 ಹಾಗೆ 29, 30 ಈ ಎಲ್ಲ ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ಬಿಟ್ಟಿದೆ. ಈ ಎಲ್ಲ ಕಂತುಗಳನ್ನು ಯಾವಾಗಲಾದರೂ ಹಾಕೋದು. ಎಷ್ಟು ಖರ್ಚು ವೆಚ್ಚ ಇದೆ, ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಇಲ್ಲ ಅಂತ ಹೇಳಿ ಸುಳ್ಳೆ ಮಹಿಳೆಯರಿಗೆ ಭರವಸೆಯನ್ನು ಕೊಟ್ಟು ನಂಬಿಕೆಯನ್ನು ಕೊಟ್ಟು ಈಗ ಈ ರೀತಿ ಮಾಡಿದ್ರೆ ಹೇಗೆ ಎನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಮೊದಲು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, ನಾವು ಕೊಡ್ತಾ ಇದ್ದೀವಿ, ಈಗಾಗಲೇ 2 ತಿಂಗಳನ್ನ ಯಾವುದೇ ರೀತಿ ಪೆಂಡಿಂಗ್ ಉಳಿಸಿಲ್ಲ, ಎಲ್ಲವನ್ನೂ ಕೂಡ ನಾವು ಕ್ಲಿಯರ್ ಮಾಡಿದ್ದೀವಿ ಎನ್ನುವಂತಹ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಆದರೆ ಅದರ ಮೇಲೆ ಇನ್ನೂ ಹೆಚ್ಚಿನ ಪ್ರೆಷರ್ ಬಿಲ್ಡ್ ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ, ಹೌದು 2 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ದೀವಿ. ಅದರ ಬಗ್ಗೆ ಗೊತ್ತಾದ ತಕ್ಷಣ ಹೇಳ್ತಾರೆ, ಹೌದು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ನನ್ನ ಗಮನಕ್ಕೆ ಇರಲಿಲ್ಲ, ನಾನು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಹೀಗಾಗಿ ಆ 2 ತಿಂಗಳ ಹಣವನ್ನು ಕೂಡ ಸರ್ಕಾರ ನಿಮಗೆ ಕೊಡಬೇಕು. ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳದು 2025 ಪ್ರಾರಂಭದಲ್ಲಿರ್ತಕ್ಕಂತಹ 2 ಕಂತುಗಳನ್ನು ನಿಮಗೆ ಕೊಡಬೇಕು. ಇದಾದ ಬಳಿಕ
ಈ ವರ್ಷದಲ್ಲಿ ಹೋದ ವರ್ಷದ ಇನ್ನೂ ಕೂಡ ಡಿಸೆಂಬರ್ ತಿಂಗಳ ಹಣವನ್ನು ಕೊಟ್ಟಿಲ್ಲ. ನವೆಂಬರ್ 26ನೇ ಕಂತಿನ ಹಣ ಕ್ಲಿಯರ್ ಮಾಡಿದ್ದಾರೆ. 27 ಡಿಸೆಂಬರ್ ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕು. ಜೊತೆಗೆ ಈ ವರ್ಷದಲ್ಲಿ ಜನವರಿ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣವನ್ನು ಕೂಡ ಕೊಡಬೇಕು. ಹೀಗಾಗಿ 5ರಿಂದ 6 ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡು ಬಿಟ್ಟಿದೆ. ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ ಇವೆಲ್ಲವೂ ಕೂಡ. ಯಾಕಂದ್ರೆ ನೀವೇನು ಮಾಡ್ತೀರಿ, ಒಂದೆರಡು ಕಂತುಗಳು ಪೆಂಡಿಂಗ್ ಉಳಿದಿದೆ, ಅವುಗಳನ್ನು ಹಾಕ್ತಾರೆ ಬಿಡಿ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತೀರಿ. ಅಥವಾ ಪೆಂಡಿಂಗ್ ಉಳಿದಿರತಕ್ಕಂತಹ ದುಡ್ಡುಗಳನ್ನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. 2,000 ಜಮಾ ಆಯ್ತಂದ್ರೆ ಮುಗಿದೋಯ್ತು, ಮತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಕುಂಟಿರ್ತೀರಿ. ಆದರೆ ಎಷ್ಟು ಕಂತುಗಳು ಪೆಂಡಿದ್ದಾವೆ, ಎಷ್ಟು ಕಂತುಗಳು ಈಗಾಗಲೇ ಕ್ಲಿಯರ್ ಆಗಿದ್ದಾವೆ, ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋದಿಲ್ಲ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದ್ರೆ ಮಾತ್ರ ಸರ್ಕಾರ ಕ್ಲಿಯರ್ ಆಗಿ ದುಡ್ಡು ಹಾಕ್ಲಿಕ್ಕೆ ಸಾಧ್ಯ. ಇಲ್ಲವಾದಲ್ಲಿ ದುಡ್ಡನ್ನು ಯಾಮಾರಿಸ್ಬಿಡ್ತಾರೆ ನೋಡಿ. ಹಾಗಾಗಿ 2,500 ಕೋಟಿ ಒಂದು ಕಂತಿಗೆ ಬೇಕಾದರೆ 5-6 ಕಂತುಗಳಿಗೆ ಒಟ್ಟಾರೆಯಾಗಿ 15,000 ಕೋಟಿ ಹಣ ಬೇಕು. ಅಷ್ಟು ದುಡ್ಡನ್ನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ. ಅದರಲ್ಲಿ ಹಣಕಾಸು ಇಲಾಖೆಯ ಮೇಲೆ ಕೂಡ ಪ್ರೆಷರ್ ಬಿದ್ದಿತ್ತು. ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕಳುಹಿಸ್ತಾ ಇಲ್ಲಂತೆ. ಈಗ ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಸರಿಯಾದ ಸಮಯಕ್ಕೆ ಕಳುಹಿಸದೇ ಇರುವಂತಹ ಕಾರಣಕ್ಕಾಗಿ ದುಡ್ಡನ್ನು ಹಾಕ್ಲಿಕ್ಕಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಡ್ತಾರೆ. ಹೀಗಾಗಿ ಹಣಕಾಸು ಇಲಾಖೆಯ ಮೇಲೇನೂ ಕೂಡ ಪ್ರೆಷರ್ ಆಗತ್ತೆ. ಹೀಗಾಗಿ ಹಣಕಾಸು ಇಲಾಖೆ ದಿಢೀರನೆ ಚಳಿಗಾಲದ ಅಧಿವೇಶನದ ನಂತರ 7,500 ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಿ 3 ಕಂತುಗಳನ್ನು ಜಮಾ ಮಾಡಿ ಎನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟು 7,500 ಕೋಟಿ ದುಡ್ಡನ್ನು ರಿಲೀಸ್ ಮಾಡಿತ್ತು. ಅದರಲ್ಲಿ 24, 25 ಜೊತೆಗೆ 26ನೇ ಕಂತಿನ ಹಣವನ್ನು ಹಾಕಿ ಕ್ಲಿಯರ್ ಮಾಡಿದ್ದಾರೆ. ಈ ಬಾರಿ ಬಜೆಟ್ ಮಂಡನೆಯಲ್ಲಿ ಕೂಡ 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದು, ಆ ದುಡ್ಡು ಈ ವರ್ಷದ ಕಂತುಗಳಿಗಾಗಿ ಸಾಲತ್ತೆ. 12 ಕಂತುಗಳಿಗೆ ಅಷ್ಟು ದುಡ್ಡು ಬೇಕಾಗಿತ್ತು. ಅಷ್ಟು ದುಡ್ಡು ಸಾಲತ್ತು ಕೂಡ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು GST ಫೇರ್ ಅಂತ ಬರ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಇನ್ನು ಅದಕ್ಕೆ ಏನು ನೀವು ಕ್ರಮವನ್ನು ಕೈಗೊಳ್ಳಬೇಕಾ, ತಾಂತ್ರಿಕ ದೋಷದಿಂದ ಕಾಣಿಸ್ತಾ ಇದೆಯಾ ಅಂತ ನೀವು ಕೇಳಬಹುದು. ಇನ್ನು ರಾಜ್ಯದಲ್ಲಿ ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇರ್ತಾರೆ, ಅವ್ರದ್ದು ಕೂಡ GST ಫೇರ್ ಅಂತ ಬರ್ತಿರ್ತದೆ ಒಂದು ಮಾತು ಹೇಳ್ಬೇಕಂದ್ರೆ. ಇನ್ನು ಬಡ ವ್ಯಾಪಾರಸ್ಥರದ್ದು ಕೂಡ GST ಫೇರ್ ಅಂತ ಬರ್ತಾ ಇದೆ ಅಂತೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರದ್ದು. ಹೀಗಾಗಿ ಸರ್ಕಾರ ಏನು ಮಾಡ್ತದೆ, ಇನ್ನು ಮತ್ತೊಂದು ಸಾರಿ ವೆರಿಫಿಕೇಷನ್ ಮಾಡುತ್ತೆ. ಆ ವೆರಿಫಿಕೇಷನ್ನಲ್ಲಿ ಯಾರು ಶ್ರೀಮಂತರಿದ್ದಾರೋ ಅವರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುವುದಿಲ್ಲ. ಯಾರು ಬಡ ವ್ಯಾಪಾರಸ್ಥರು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೋ ಅಂತಹ ವ್ಯಾಪಾರಸ್ಥರಿಗೆ ಆ ಒಂದು ತಾಂತ್ರಿಕ ದೋಷದಿಂದ ಬಂದಿರತಕ್ಕಂತಹ GST ಫೇರನ್ನು ತೆಗೆದುಹಾಕಿ ಮತ್ತೆ ಅವರಿಗೆ ದುಡ್ಡನ್ನು ಜಮಾ ಮಾಡ್ತಾರಂತೆ. ಹೀಗಾಗಿ ನೀವು ಅದಕ್ಕೆ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಮಾತ್ರ ಅದನ್ನು ಚಾಲ್ತಿಗೊಳಿಸ್ಕೊಳ್ಳಿ ಬ್ಯಾಂಕಿಗೆ ಹೋಗಿ. ಇನ್ನು ಈ GST ಫೇರ ಒಂದು ವಿಷಯದಲ್ಲಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸರ್ಕಾರವೇ ಖುದ್ದಾಗಿ ವೆರಿಫಿಕೇಷನ್ ಮಾಡಿ ಮತ್ತು ನಿಮಗೆ ದುಡ್ಡು ಜಮಾ ಮಾಡುತ್ತೆ, ಶ್ರೀಮಂತರಿಗೆ ದುಡ್ಡು ಜಮಾ ಮಾಡೋದಿಲ್ಲ. ಸೊ ಇದಾಗಿತ್ತು ಇನ್ಫಾರ್ಮೇಷನ್ನು. ಅರ್ಥ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.